ಕೇವಲ 5 ನಿಮಿಷದಲ್ಲಿ ಆಗೋ ರೆಸಿಪಿ. ತುಂಬ ಎಕ್ಸಲೆಂಟ್ ಸ್ವಾದ ಕೊಡೋ, ಒಳ್ಳೆ ಬಾಯಿಗೆ ರುಚಿ ಕೊಡೋ ಎಕ್ಸಲೆಂಟ್ ಆಗಿರೋ ಒಂದು ಸ್ನ್ಯಾಕು ಅಥವಾ ಮಾರ್ನಿಂಗ್ ಬ್ರೇಕ್‌ಫಾಸ್ಟು, ಈವ್ನಿಂಗ್ ಡಿನ್ನರ್ ಲೈಟಾಗಿರಲಿ ಅಂದರೂ ಇದನ್ನು ನಾವು ಮಾಡ್ಕೊಳ್ಬೋದು. ಸಖತ್ ಯಮ್ಮಿಯಾಗಿದೆ. ಎಷ್ಟು ಸ್ಪಾಂಜಿಯಾಗಿದೆ ಅಂದರೆ ಒಂದು ತಿನ್ನೋರು 4, 5 ತಿನ್ಬೋದು. ಯೂಶಲಿ ನೀವು ಅಂಗಡಿಗೆಲ್ಲ ಹೋದರೆ, ಜಾತ್ರೆಗೆ ಹೋದರೆ, ದೇವಸ್ಥಾನಕ್ಕೆಲ್ಲ ಹೋದರೆ ಕಡಲೆಪುರಿ ತರ್ತೀರ. ಕಡಲೆಪುರಿಲಿ ಯಾವ್ಯಾವ ವೆರೈಟಿ ಮಾಡ್ತೀರಾ ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ. ಯೂಶಲಿ ಅದನ್ನು ಉಪ್ಪಿಟ್ಟು ಸಹ ಮಾಡ್ತಾರೆ. ನಾನಿವತ್ತು ಒಂದು ಡಿಫ್ರೆಂಟಾಗಿ ಯಮ್ಮಿಯಾಗಿರೋ ಎಕ್ಸಲೆಂಟ್ ಸ್ವಾದ ಕೊಡುವ ಒಂದು ಸ್ನ್ಯಾಕ್ ತಂದಿದ್ದೀನಿ. ಇದು ಲಂಚ್, ಡಿನ್ನರ್ ಮತ್ತು ಬ್ರೇಕ್‌ಫಾಸ್ಟ್‌ಗೂ ಸೈ, ಟಿಫನ್ ಬಾಕ್ಸ್‌ಗೂ ಸೈ. ಇಲ್ಲಿ 2 ಕಪ್ಪಷ್ಟು ಕಡಲೆಪುರಿನ ಹಾಕ್ಕೊಂಡಿದ್ದೀನಿ. ಅದರಲ್ಲಿ ಅರ್ಧ ಪ್ರಮಾಣದಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಅಂದರೆ ನಾವು ಬಜ್ಜಿ ಬೋಂಡಾಗೆ ಯೂಸ್ ಮಾಡ್ತೀವಲ್ಲ ಅದು. ರುಚಿಗೆ ತಕ್ಕಷ್ಟು ಉಪ್ಪು, 1 ಚಮಚದಷ್ಟು ನಾನಿಲ್ಲಿ ಗರಂ ಮಸಾಲ ಯೂಸ್ ಮಾಡ್ತಾಯಿದ್ದೀನಿ. ನೀವು ಜಾಸ್ತಿ ಸ್ಪೈಸಸ್ ಬೇಕು ಅಂದರೆ ನೀವು ರೆಡ್ ಚಿಲ್ಲಿ ಪೌಡ್ರ್ ಸಹ ಆ್ಯಡ್ ಮಾಡ್ಬೋದು. ಬಜ್ಜಿ ಬೋಂಡಾಗೆಲ್ಲ ಎಷ್ಟು ಗಟ್ಟಿ ಕಲಿಸ್ತೀವಿ ನೋಡಿ, ಅಂದರೆ ಆಲೂಗೆಡ್ಡೆ ಬಜ್ಜಿಗೆಲ್ಲ ಕಲಿಸ್ತೀವಲ್ಲ ಅಷ್ಟು ಹದದಲ್ಲಿ ನಾವು ಈ ಕಡಲೆ ಹಿಟ್ಟನ್ನ ಕಲಿಸ್ಕೊಳ್ಬೇಕಾಗುತ್ತೆ. ಒಂಚೂರು ಲಮ್ಸು ಅಥವಾ ಗಂಟು ಏನೂ ಇರಬಾರ್ದು. ಈ ಕಡಲೆಪುರಿಲಿ ಕಡಲೆಕಾಯಿ ಬೀಜ, ಹುರ್ಗಡ್ಲೆ ಅಥವಾ ಬೂಂದಿ ಏನಿದ್ರೂ ಎಲ್ಲ ಇರಲಿ, ಯಾವುದನ್ನು ಸಪ್ರೇಟ್ ಮಾಡಬೇಡಿ. ಇವತ್ತು ಎಕ್ಸಲೆಂಟಾಗಿ ಒಳ್ಳೆ ರುಚಿ ಕೊಡೋ ಒಂದು ಬ್ರೇಕ್‌ಫಾಸ್ಟ್, ಟಿಫನ್ ಮತ್ತು ಲಂಚ್ ಬಾಕ್ಸ್‌ಗೂ ಸೈ ಅನ್ನೋ ಒಂದು ರೆಸಿಪಿ ತಂದಿದ್ದೀನಿ. ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ಆಲ್ ಅಂತ ಬೆಲ್ ಬಟನ್ ಒತ್ತಿ ಅಂತ ಹೇಳಿಬಿಟ್ಟು ಇದನ್ನು ಕಡಲೆ ಹಿಟ್ಟಲ್ಲಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಬಿಟ್ಬಿಡೋಣ. ಅದು ಚೆನ್ನಾಗಿ ನೆಂದಿರುತ್ತೆ. ಇದಕ್ಕೊಂದು ಎಕ್ಸ್ಟ್ರಾ ಫ್ಲೇವರು, ಎಕ್ಸ್ಟ್ರಾ ಅಡಿಷನ್ ಕೊಡ್ತಾಯಿದ್ದೀನಿ. ಏನು ಅಂದರೆ ಇಲ್ಲಿ ಸುಮಾರು ನಾನೊಂದು ಕಪ್ಪಷ್ಟು ಕಾಲಿಫ್ಲವರು, ಸ್ವಲ್ಪ ಹಸಿಮೆಣಸಿನ್ಕಾಯಿ, ನೀವು ಖಾರ ತಿನ್ನೋರಾದರೆ ಇನ್ಕ್ರೀಸ್ ಮಾಡ್ಕೊಳ್ಳಿ, ಮತ್ತು ಒಂದು ದಪ್ಪ ಗಾತ್ರದ ಬೀಟ್ರೂಟ್ ಹಾಕಿದ್ದೀನಿ. ಬೀಟ್ರೂಟ್ ಜಾಗದಲ್ಲಿ ನೀವು ಯಾವ ತರಕಾರಿ ಬೇಕಾದ್ರೂ ಹಾಕ್ಕೊಳ್ಬೋದು. ಮಕ್ಕಳಿಗೆ ಬೀಟ್ರೂಟ್ ಕೊಟ್ಟರೆ ಅವ್ರು ತಿನ್ನಲ್ಲ. ಸೊ ಯಥೇಚ್ಛವಾಗಿರೋ ಐರನ್ ಕಂಟೆಂಟು ಇವತ್ತಿನ ವೀಡಿಯೋಲಿ ಮಕ್ಕಳಿಗೋಸ್ಕರನೇ ಇದೆ ಅಂತ ಹೇಳ್ತಾ ಬನ್ನಿ ವೀಡಿಯೋಗೆ ಹೋಗೋಣ. ಇಲ್ಲಿ ನಾನು ಬೀಟ್ರೂಟ್ ತುರಿನ ಹಾಕ್ಕೊಂಡು ಒಂದಕ್ಕೊಂದು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಕೇವಲ 5 ನಿಮಿಷದಲ್ಲಿ ಮಾಡ್ಬೋದು. ಬ್ಯಾಚುಲರ್ ಸಹ ಇದನ್ನು ಮಾಡ್ಬೋದು, ಮಕ್ಕಳು ಸಹ ಮಾಡ್ಬೋದು, ದೊಡ್ಡವ್ರ ಜೊತೆಯಲ್ಲಿದ್ದು. ಇಲ್ಲಿ ನಾನೊಂದು ತಡ್ಕ ಪ್ಯಾನ್ ತೊಗೊಂಡಿದ್ದೀನಿ, ಅಂದರೆ ಒಗ್ಗರಣೆ ಪ್ಯಾನ್ ತೊಗೊಂಡು ಅದಕ್ಕೆ ಒಂದೇ 1 ಚಮಚ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇವತ್ತು ನಾವು ಮಾಡ್ತಿರೋ ಈ ರೆಸಿಪಿಗೆ 2 ಚಮಚ ಎಣ್ಣೆ ಸಾಕು, ಅಂದರೆ 2 ತೊಟ್ಟು. ಈಗ 1 ತೊಟ್ಟು ಹಾಕ್ಕೊಂಡಿದ್ದೀನಿ. ಇದು ಆಪ್ಷನಲ್ಲು, ಅಂಟ್ಕೊಳ್ಬಾರ್ದು ಅಂತ ಅಷ್ಟೇ. ತುಂಬ ಟೇಸ್ಟಿಯಾಗಿರುತ್ತೆ, ಯಮ್ಮಿಯಾಗಿರುತ್ತೆ, ಎಕ್ಸಲೆಂಟ್ ಆಗಿರುತ್ತೆ. ನೀವು ಯಾವ್ಯಾವ ಥರ ಮಾಡ್ತೀರಾ ಕಡಲೆಪುರಿಲಿ ಅಂತ ನನಗೆ ಕಮೆಂಟ್ ಸೆಕ್ಷನ್ ಹಾಕಿ. ಇದೊಂದು ಇನ್ನೋವೇಟಿವ್ ಆಗಿರೋ ಒಂದು ಹೊಸ ರೆಸಿಪಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಕಡಲೆಪುರಿ ಹೆಲ್ತ್ಗೆ ತುಂಬ ಒಳ್ಳೆಯದು. ಎಣ್ಣೆ ಸಹ ಇಲ್ಲ. ನಾವು ಡಯಟ್ ಮಾಡ್ತೀವಿ ಅಂದರೆ ಇನ್ನೂ ಎಚ್ಚೆತ್ತವಾಗಿ ನಾವು ತರಕಾರಿಗಳನ್ನ ಹಾಕ್ಕೊಳ್ಬೋದು. ಓಕೆನಾ. ಸ್ಪ್ರಿಂಗ್ ಆನಿಯನ್ಸು ಹಾಕ್ಕೊಳ್ಬೋದು. ಒಂದು 2ರಿಂದ 3 ನಿಮಿಷ ಅದನ್ನು ಬೇಯಿಸಿದ್ರೆ ಸಾಕು. ಪರ್ಫೆಕ್ಟಾಗಿ ಒಳ್ಳೆ ಹದದಲ್ಲಿ ಅದು ಬೆಂದಿರುತ್ತೆ. ನಾನಿಲ್ಲಿ 2 ರೀತಿ ಮಾಡ್ತಿದ್ದೀನಿ. ಒಂದು ಕರುಮ್ ಕುರುಮ್, ಅಂದರೆ ಕ್ರಿಸ್ಪಿ ಆಗಿರೋದು ಒಂದು ನೋಡಿ, ಈ ಥರ ಬರುತ್ತೆ. ನಿಮಗೆ ಕ್ರಿಸ್ಪಿ ಬೇಡ, ಗೋಲ್ಡನ್ ಬ್ರೌನ್ ಬೇಕು ಅಂದರೆ ಇನ್ನೂ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ ಬೇಯಿಸೋದನ್ನ. ಅದನ್ನು ನೋಡಿ, ಈ ಕಡೆ ಒಂದು ತೊಟ್ಟು ಎಣ್ಣೆ ಹಾಕ್ಕೊಂಡು ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ. ಸೊ ಸೂಪರಾಗಿ ಯಮ್ಮಿಯಾಗಿ ಎಲ್ಲರ ಮನೇಲೂ ಕಡಲೆ ಹಿಟ್ಟು ಇದ್ದೇ ಇರುತ್ತೆ, ಎಲ್ಲರ ಮನೇಲೂ ಕಡಲೆಪುರಿ ಇದ್ದೇ ಇರುತ್ತೆ. ಅಕಸ್ಮಾತ್ ನೀವು ಕಡಲೆಪುರಿ ತಂದಾಗ ಈ ಥರ ಯಮ್ಮಿ ರೆಸಿಪಿ ಮಾಡಿಕೊಂಡು ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ಸೂಪರಾಗಿದೆ ಅಲ್ವಾ, ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ. ಯೂಶಲಿ ಕಡಲೆಪುರಿಲಿ ನಾವು ಕಡಲೆಪುರಿ ಉಂಡೆ ಮಾಡ್ತೀವಿ, ಕಡಲೆಪುರಿ ಉಪ್ಪಿಟ್ಟು ಮಾಡ್ತೀವಿ, ಕಡಲೆಪುರಿದು ಇನ್ನೇನೇನೋ ವೆರೈಟೀಸ್ ಮಾಡ್ತೀವಿ. ಇದು ಫಸ್ಟ್ ಟೈಮ್ ನಾನು ಇನ್ನೋವೇಟಿವ್ ಆಗಿ ತಂದಿರೋದು. ಸೊ ನಿಮ್ಮ ಮನೇಲೆಲ್ಲ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ ಕೊಡಿ. ಈ ಎಕ್ಸಲೆಂಟ್ ಸಾಧನ ನೀವು ಸವಿರಿ ಅಂತ ಹೇಳ್ತಾ ಇದಕ್ಕೆ 1 ತೊಟ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಕಡಲೆಪುರಿ ಒಗ್ಗರಣೆ ಹಾಕ್ತೀವಿ ಅಲ್ವಾ. ಸೊ ಈ ಥರ ಮಾಡ್ಕೊಂಡು ತಿಂದರೆ ನಮ್ಗೆ ಬ್ರೇಕ್‌ಫಾಸ್ಟ್ಗೂ ಸೈ, ನಾವು ಡಯಟ್ ಮಾಡ್ತಿದ್ದೀವಿ ಅಂದರೆ ಆಯಿತು, ಮಕ್ಳಿಗೆ ಸಾಯಂಕಾಲದಿಂದ ಸ್ಕೂಲಲ್ಲಿ ಬರ್ತಾರೆ ಹೊಟ್ಟೆ ಹಸ್ಕೊಂಡಿರ್ತಾರೆ ಅಂತ ಹೆಲ್ದಿಯಾಗಿ ತರಕಾರಿ ಸಹ ತಿನ್ನಿಸ್ಬೋದು ಅವ್ರಿಗೆ ಅಲ್ವಾ. ನೀವು ಹಾಗೆ ಕೊಟ್ಟರೆ ತರಕಾರಿ ಅವ್ರು ಮುಟ್ಟೋದೇ ಇಲ್ಲ. ಬೀಟ್ರೂಟ್ ಹಾಗೆ ಕುಡಿಯೋರು ತಿಂತಾರ ನೋಡೋಣ? ಡೆಫಿನೆಟಾಗಿಲ್ಲ. ಸೊ ಯಮ್ಮಿಯಾಗಿ ಅಟ್ರಾಕ್ಟಿಂಗ್ ಕಲರ್ ಇದೆ ನೋಡಿ ನಮ್ಮ ಬೀಟ್ರೂಟು, ಎಷ್ಟು ಸ್ಪಾಂಜಿಯಾಗಿದೆ, ಹೆಲ್ದಿಯಾಗಿದೆ, ಸೂಪರಾಗಿದೆ. ಉಪ್ಪು, ಖಾರ, ಹುಳಿ ಪ್ರತಿಯೊಂದು ಇದೆ, ಸ್ಪಾಂಜಿಯಾಗಿದೆ, ತರಕಾರಿ ಇದೆ. ಸೊ ಯಮ್ಮಿಯಾಗಿರೋ ಸ್ವಾದ. ಇವತ್ತು ನಿಮ್ಮ ಮನೇಲೆಲ್ಲ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ ಕೊಡಿ. ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ಆಲ್ ಅಂತ ಬೆಲ್ ಬಟನ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಿಮ್ಗೆ ಇದರಿಂದ ₹1 ಖರ್ಚಾಗಲ್ಲ. ನೋಡಿ ಹೇಗೆ ಕಾಣ್ತಿದೆ ಅಂತ. ಒಂದು ಫುಲ್ಲು ಕ್ರಿಸ್ಪಿಯಾಗಿದೆ, ಇನ್ನೊಂದು ನಾರ್ಮಲ್ ಕ್ರಿಸ್ಪಿಯಾಗಿದೆ. ಬಟ್ 2 ಸ್ಪಾಂಜಿಯಾಗಿ ಬರುತ್ತೆ ನಿಮಗೆ. ಕಾಲಿಫ್ಲವರ್ ಹಾಕಿರೋದು ವಿಶೇಷವಾದ ಟೇಸ್ಟ್ ಕೊಡುತ್ತೆ ನಿಮಗೆ. ಇದರಲ್ಲಿ ಯಾವ್ಯಾವ ವೆರೈಟಿ ತರಕಾರಿ ಹಾಕ್ಬೋದು ಅಂತ ನಾನು ನಿಮ್ಗೆ ಹೇಳ್ತೀನಿ. ಬೀಟ್ರೂಟ್ ಹಾಕಿದ್ದೀನಿ, ಕಾಲಿಫ್ಲವರ್ ಹಾಕಿದ್ದೀನಿ, ಕ್ಯಾರೆಟ್ ಸಹ ಹಾಕಿದ್ದೀನಿ, ಸ್ಪ್ರಿಂಗ್ ಆನಿಯನ್ಸ್ ಹಾಕಿ ಮಾಡಿ ಸೂಪರಾಗಿರುತ್ತೆ. ಅದು ಎಕ್ಸಲೆಂಟ್ ಟೇಸ್ಟ್ ಕೊಡುತ್ತೆ. ಅದ್ರ ಜೊತೆಗೆ ನೀವು ಆಲೂಗೆಡ್ಡೆನ ತುರಿದು ಸಹ ಹಾಕ್ಕೊಳ್ಬೋದು, ಬೇಯಿಸೋದು ಬೇಡ. ಅದೇ ಥರ ತುರಿದು ಸಹ ಹಾಕ್ಕೊಳ್ಬೋದು. ಸೊ ಎಲ್ಲ ಮನೇಲಿರೋ ಐಟಮು, ಹೊರಗಡೆ ಹೋಗಿ ತರಬೇಕಪ್ಪ ಕಾಸ್ಟ್ಲಿ ಐಟಮ್ಮು, ದುಬಾರಿ ಎಂಥದ್ದು ಇಲ್ಲ. ಕೇವಲ ₹5 ನಿಮ್ಗೆ ಖರ್ಚಾಗಲ್ಲ. ನೀವು ಜಾತ್ರೆಗೆ, ದೇವಸ್ಥಾನಕ್ಕೆಲ್ಲ ಹೋದಾಗ ಕಡಲೆಪುರಿ ತಂದಿಟ್ಟಿರ್ತಾರಲ್ಲ, ಸೊ ಯಮ್ಮಿಯಾಗಿ ರೆಸಿಪಿ ಮಾಡಿಕೊಡಿ. ಮಕ್ಳಿಗೆ ಹೇಳೋಕ್ಕೆ ಹೋಗ್ಬೇಡಿ ಯಾವುದರಿಂದ ಮಾಡಿರೋದು ಅಂತ. ಅವರು ಪದೇ ಪದೇ ನಿಮ್ಮ ಜೊತೆ ಮಾಡಿಸ್ಕೊಂಡು ತಿಂತಾರೆ. ಕೇವಲ 2 ಕಪ್ಪು
ನಾನಿಲ್ಲಿ ಕಡಲೆಪುರಿಗೆ ಯೂಸ್ ಮಾಡಿರೋದು. ಸೊ ಗರ್ಗರಿಯಾಗಿರಲಿ ಕಡಲೆಪುರಿ ಅಥವಾ ಮೆತ್ತಗಾಗೋಗಿದ್ರೆ ಅಕಸ್ಮಾತ್ ನೀವು ತಂದಾಗ ಗರ್ಗರಿಯಾಗಿರುತ್ತೆ, ಆಮೇಲೆ ಸ್ವಲ್ಪ ದಿನ ಆದಮೇಲೆ ಮೆದು ಆಗೋಗುತ್ತೆ. ಆವಾಗಲೂ ಇದೇ ಥರ ಟ್ರೈ ಮಾಡಿ, ಓಕೆನಾ? ಸೊ ಇವತ್ತಿನ ವಿಡಿಯೋ ಇಲ್ಲೇ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ ಹೇಳ್ತಾ ಹೋಗಬಲ್ಲ. ನಾನು ಹೇಮಾ. ನಿಮ್ಮ ಮನೇಲಿ ಕಡಲೆಪುರಿ ಇದ್ದರೆ ದಯವಿಟ್ಟು ಈ ಥರ ಒಂದು ರೆಸಿಪಿ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ ಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.